ಕನ್ನಡಿ. ಇದಕ್ಕಿರುವಂತ ಹೆಸರ ಸಮತಲ ದರ್ಪಣ. ಸಮತಲ ದರ್ಪಣ ಅಂತ ಯಾಕೆ ಕರೀತಾರೆ ಇದಕ್ಕೆ? ಇದರ ಮೇಲ್ಮೈ ಹೆಂಗೈತಿ? ಈ ಸಮತಲ ದರ್ಪಣದ ಗುಣಲಕ್ಷಣಗಳೇನು ಅಂತಂದ್ರೆ, ಒಂದನೇದ್ದು ಈ ಸಮತಲ ದರ್ಪಣದ ಮುಂದ್ಗಡೆ ಯಾವುದೇ ವಸ್ತು ಹೆಂಗಿರ್ತಲ್ಲ ಹಂಗೆ ಪ್ರತಿಬಿಂಬ ಕಾಣುತ್ತೆ. ವಸ್ತುವಿನ ಹಾಗೆ ಪ್ರತಿಬಿಂಬ ಕಾಣುತ್ತದೆ. ಇದು ಒಂದನೇ ಗುಣಲಕ್ಷಣ. ಎರಡನೇದ್ದೇನು? ಇದರ ಸಮತಲ ದರ್ಪಣದ ಎದುರುಗಡೆ ನಾವು ನಿಂತಾಗ ನಮ್ಮ ಎಡ ಬಲದಂತೆ, ಬಲ ಎಡದಂತೆ ಕಾಣುತ್ತೆ. ಅಂದ್ರೆ ನಮ್ ಎಡಗೈ ಎತ್ತಿದ್ರೆ ಬಲಗೈ ಎತ್ತಿದ್ರೆ, ಬಲಗೈ ಎತ್ತಿದ್ರೆ ಕಾಣುತ್ತೆ. ಇದು ಎರಡನೇ ಲಕ್ಷಣ. ಇನ್ನೊಂದು, ಈ ಸಮತಲ ದರ್ಪಣದ ಮುಂದ್ಗಡೆ ಯಾವುದೇ ವಸ್ತು ಇಟ್ಟಾಗ ಅದರ ಪ್ರತಿಬಿಂಬವು ಇದರ ಎಷ್ಟು ದೂರ ಇರ್ತಲ್ಲ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಮೂಡಿರ್ತತಿ. ಇದು ಮೂರನೇ ಲಕ್ಷಣ. ನಾಲ್ಕನೇದ್ದು, ಈ ವಸ್ತುವಿನ ಪ್ರತಿಬಿಂಬ ಒಳಗಡೆ ನೇರ ಪ್ರತಿಬಿಂಬವಾಗಿರುತ್ತದೆ. ಅಂದ್ರ ತಲೆ ಕೆಳಗಾಗಿ ಕಾಣಂಗಿಲ್ಲ. ಹೆಂಗ ಇದು ಸ್ಟೇಟ್ ಆಗಿರ್ತಲ್ಲ ಹಿಂಗ ಪ್ರತಿಬಿಂಬ ಇರ್ತತಿ. ಇದು ಈ ಸಮತಲ ದರ್ಪಣದ ಗುಣಲಕ್ಷಣಗಳು. 4 ಗುಣಲಕ್ಷಣಗಳು. ಕಟ್ ಮಾಡೋಣ.